OLX ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ OLXಲ್ಲಿ ಸ್ಕ್ಯಾಮ್ ನಡೀತಾನೆ ಇದೆ. ಆ ಥರದ ಒಂದು ಸ್ಕ್ಯಾಮ್ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ನೀವು ಯಾವ ಥರ ಸ್ಕ್ಯಾಮಲ್ಲಿ ಒಳಗಾಗಿದ್ದೀರಾ ಅಥವಾ ಒಳಗಾಗಿಲ್ಲ ಅಂತಂದರೆ ಹುಷಾರಾಗಿರಿ. ಹಲೋ ಮೇಡಮ್, ನಿಮ್ಮ ಗಾಡಿ OLXಲ್ಲಿ ಹಾಕಿದ್ರಲ್ಲ, ಅದನ್ನ ನೋಡೇ ಫೋನ್ ಮಾಡಿದೆ ಮೇಡಮ್. ಹೌದಾ ಸರ್, ಹೇಳಿ ಸರ್. ನನಗೇನೋ ನಿಮ್ಮ ಗಾಡಿ ಇಷ್ಟ ಆಯಿತು. ಹೌದಾ, ಹಾಗಾದ್ರೆ ಇವತ್ತೇ ಬಂದು ಗಾಡಿ ತಗೋಬೋದು ಸರ್, ನಂಗೇನೂ ಅಡ್ಡಿ ಇಲ್ಲ. ಅದೇ ಮ್ಯಾಮ್, ರೇಟ್ನ ನಿಮ್ಮ ಗಾಡಿ ನೋಡಿ ಫೈನಲ್ ಮಾಡೋಣ. ಸದ್ಯಕ್ಕೆ ನಿಮ್ಮ ನಂಬರ್ಗೆ 5,000 ಅಡ್ವಾನ್ಸ್ ಹಾಕ್ತೀನಿ. ಮ್ಯಾಮ್, ನಾನೊಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ನಿಮ್ಮ ಗಾಡಿ ತೊಗೊಂಬನ್ನಿ, ಅಲ್ಲೇ ಎಲ್ಲ ವ್ಯವಹಾರ ಮುಗಿಸ್ಬೋದು. ಸರಿ ಸರ್, ನೀವು ನನಗೆ ಲೊಕೇಶನ್ ಸೆಂಡ್ ಮಾಡಿ. ದುಡ್ಡನ್ನ ನೀವು ನನ್ನ ಲೊಕೇಶನಿಗೆ ಬಂದಮೇಲೆ ಕೊಡ್ಬೋದು ಸರ್. ಇಲ್ಲ ಮೇಡಮ್, ನಮ್ದೆಲ್ಲ ಪಕ್ಕಾ ವ್ಯವಹಾರ. ಒಂದು ಸರಿ ಕಮಿಟ್ ಆದರೆ ರೇಟ್ ಆ ಕಡೆ ಈ ಕಡೆ ಆದರೂ ಪರವಾಗಿಲ್ಲ, ನಾವು ವ್ಯವಹಾರ ಮಾಡೇ ಮಾಡ್ತೀವಿ. ನೋಡಿ, ನಿಮ್ಮ ಅಕೌಂಟಿಗೆ 5,000 ಬಂದಿದೆ ಅಂತ ಚೆಕ್ ಮಾಡಿ. ಸರಿ ಮೇಡಮ್, ಹಾಗೆ ಲೊಕೇಶನ್ ಕಳಿಸಿದ್ದೀನಿ, ಬೇಗ ಬಂದುಬಿಡಿ. ಸರಿ ಸರ್, ಆಯಿತು. ಹೇಳಿ ಮೇಡಮ್. ಸರ್, ನೀವು ಕಳಿಸಿರೋ ಲೊಕೇಶನ್ಗೆ ಬಂದಿದ್ದೀನಿ. ಹೌದಾ ಮೇಡಮ್, 2 ನಿಮಿಷ ಬಂದೆ. ಹೇಳೋಣ, ಅಲ್ಲಿ ನಿಂತಿರಲ್ಲ, ಹಾಂ ಅದೇ ಗಾಡಿ. ಹಾಂ, ನಾನು ಹೇಳ್ದಂಗೆ ಮಾಡಿದ್ರೆ ನಿನಗೆ ದುಡ್ಡು ಸಿಗುತ್ತೆ, ಇಲ್ಲ ಅಂತಂದರೆ ಇಲ್ಲ. ಆಯ್ತಣ್ಣ, ಮೊದಲು ನಾನು ಹೋಗಿರ್ತೀನಿ, ನಿಮ್ಮ ಟೈಮ್ ನೋಡಿಕೊಂಡು ಗಾಡಿನ ಎತ್ತುಬಿಡು. ಆಯ್ತಾ? ನಮಸ್ತೆ ಸರ್. ಇದೇನಾ ಗಾಡಿ? ಹೌದು, ಜಾಸ್ತಿ ಓಡಿಸಿಲ್ಲ, ನೀಟಾಗಿ ಮೇಂಟೈನ್ ಮಾಡಿದ್ದೀನಿ, ಸರ್ವಿಸ್ ಕೂಡ ಆಗಿದೆ, ಚೆಕ್ ಮಾಡ್ಕೊಳ್ಳಿ. ಟೈರ್ ಎಲ್ಲ ಚೆನ್ನಾಗಿದೆ. ಯಾವ ಮಾಡಲ್ ಮ್ಯಾಮ್ ಇದು? ಏನು ರೇಟ್ ಹೇಳ್ತಿದ್ದೀರಾ? 35,000 ಹೇಳ್ತಾ ಇದ್ದೀನಿ ಸರ್. ಏನೋ 35,000ನಾ? ಮ್ಯಾಮ್, 35,000 ಎಲ್ಲ ಜಾಸ್ತಿ ಆಯಿತು ಮ್ಯಾಮ್. ಹಬ್ಬಬ್ಬ ಅಂದರೆ ಒಂದು 25,000 ಕೊಡ್ಬೋದು ನೋಡಿ. 25,000 ತುಂಬ ಕಡಿಮೆ ಆಯಿತು. ಸರಿ, ಗಾಡಿ ಕಂಡೀಷನ್ ಹೇಗಿದೆ ನೋಡ್ತೀನಿ ತಾಳಿ. ಕಂಡೀಷನ್ ಏನೋ ಪರವಾಗಿಲ್ಲ, ಆದರೆ ರೇಟ್ ಹಾಕೋದು ಜಾಸ್ತಿ ಆಯ್ತಲ್ಲ ಮೇಡಮ್. ಸರಿ, ಏನು ರೇಟ್ ಹೇಳ್ತೀರಾ ನೀವೇ ಹೇಳಿ ಸರ್, ಆದರೆ 25,000 ಎಲ್ಲ ಆಗಲ್ಲ. ಸರಿ, ಕಾಫಿ ಕುಡಿತಾ ರೇಟ್ ಫೈನಲ್ ಮಾಡೋಣ ಬನ್ನಿ ಮೇಡಮ್. ನೋ ಸರ್, ಕಾಫಿ ಎಲ್ಲ ಬೇಡ, ಥ್ಯಾಂಕ್ ಯು. ಇಲ್ಲೇ ಕ್ಯಾಂಟೀನ್ ಇದೆ, ಅಲ್ಲೇ ಕೂತ್ಕೊಂಡು ಆರಾಮಾಗಿ ಕಾಫಿ ಕುಡ್ಕೊಂಡು ಮಾತಾಡೋಣ ಬನ್ನಿ ಮೇಡಮ್. ಈ ಬಿಸಿಲಲ್ಲಿ ಯಾಕೆ ನಿಂತ್ಕೋಬೇಕು ಮೇಡಮ್? ನನಗೂ ಬೇಡ, ನಿಮಗೂ ಬೇಡ. ಕೊನೆಯದಾಗಿ 30,000 ಕೊಡ್ತೀನಿ, ಅದ್ರ ಮೇಲೆ 1 ರೂಪಾಯಿನೂ ಕೊಡೋಕ್ಕಾಗಲ್ಲ ಮ್ಯಾಮ್. ಸರಿ, ಆಯಿತು ಸರ್. ಹೌದು, ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲಿ ಮ್ಯಾಮ್? ಗಾಡಿಯಲ್ಲೇ ಇದೆ, ಬನ್ನಿ ಕೊಡ್ತೀನಿ. ಗಾಡಿ ಇಲ್ಲೇ ಇತ್ತಲ್ವಾ, ಎಲ್ಲೋ ಹೋಯ್ತು? ಗಾಡಿಗಿನ ಅದರಲ್ಲೇ ಬಿಟ್ಟಿದ್ದೆ, ಅದನ್ನ ನೋಡಿ ಯಾರೋ ಎತ್ಕೊಂಡು ಹೋಗಿರ್ಬೇಕು. ಏನು ಮೇಡಮ್, ಗಾಡಿ ಸೇಲ್ ಮಾಡ್ತೀನಿ ಅಂತ ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟು ಈಗ ಗಾಡಿ ಯಾರೋ ಕದ್ಕೊಂಡು ಹೋದ್ರು ಅಂತ ನಾಟಕ ಮಾಡ್ತಿದ್ದೀರಲ್ಲ ಮೇಡಮ್. ಅಯ್ಯೋ, ನಾನು ಯಾಕೆ ನಾಟಕ ಮಾಡಲಿ ಸರ್, ನಿಮ್ಮ ಕಣ್ಮುಂದೆನೇ ನಿಲ್ಸಿದ್ದೆ ಅಲ್ವಾ? ಅದು ಅಲ್ಲದೆ ನಿಮ್ಮ ಜೊತೆ ನಾನು ಕಾಫಿ ಕುಡಿಯಕ್ಕೆ ಬಂದಿದ್ದೆ, ಅಂಥದ್ರಲ್ಲಿ ನಾನು ಯಾಕೆ ಕೆಲಸ ಮಾಡಲಿ? ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್. ಹೇಳಿದ ರೇಟಿಗೆ ಗಾಡಿ ಕೊಡಿ, ಇಲ್ಲಾಂದರೆ ನಾನು ಕೊಟ್ಟಿರೋ ಅಡ್ವಾನ್ಸ್ ನನಗೆ ವಾಪಸ್ ಕೊಟ್ಬಿಡಿ. ಹಾಕಿದೆ ನೋಡಿ. ಆಯಿತು, ಏನೋ ವ್ಯವಹಾರ ಮಾಡೋಣ ಅಂತ ಬರ್ತೀರಾ, ಮಕ್ಕರ್ ಮಾಡ್ತೀರಾ. ಈ ಹೆಣ್ಮಕ್ಳ ಜೊತೆ ವ್ಯವಹಾರ ಮಾಡೋದೇ ವೇಸ್ಟು.